ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಆರ್ಕೆಡಿಸಿಸಿ ಬ್ಯಾಂಕ್ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಹಾಗೂ ಯಲಬುರ್ಗಾ ವಿಧಾನಸಭಾ ಶಾಸಕರಾದ ಬಸವರಾಜ ರಾಯರೆಡ್ಡಿ, ರಾಯಚೂರು ಕೊಪ್ಪಳ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ರಾಯಚೂರು ಇದರ ಕುಕನೂರು ಶಾಖೆಗೆ ಯಾವುದೇ ಸ್ವಂತ ಕಟ್ಟಡವಿಲ್ಲವೇ? ಇಷ್ಟು ದಿನ ಬಹಳ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದೆ. ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಲು ಸಹಕಾರಿ ಬ್ಯಾಂಕುಗಳು ರೈತರಿಗೆ ಸಹಾಯವಾಗಿವೆ. ಇದೀಗ ಈ ಬ್ಯಾಂಕಿಗೆ ಹೊಸದಾದ ಕಟ್ಟಡ ನಿರ್ಮಾಣವಾಗಿದ್ದು, ಇದರಿಂದ ಗ್ರಾಹಕರಿಗೆ ತೊಂದರೆ ತಾಪತ್ರಯ ಇಲ್ಲದೆ ವಹಿವಾಟು ಮಾಡಬಹುದು ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಾಜಿ ಶಾಸಕ ಹಾಲಪ್ಪ ಆಚಾರ್ ಮಾತನಾಡಿ, ಈ ಸಹಕಾರಿ ಸಂಘ ಮಹತ್ತರವಾದ ಹೆಜ್ಜೆಯನ್ನಿಟ್ಟಿದ್ದು, ಈ ಸಹಕಾರಿ ಸಂಘದಿಂದ ಸಾಕಷ್ಟು ಜನಸಾಮಾನ್ಯರಿಗೆ ಸಹಕಾರಿಯಾಗಿದೆ. ಸಾರ್ವಜನಿಕರಿಗೆ ರಾಜ್ಯದ ಹಾಗೂ ದೇಶದ ಆರ್ಥಿಕ ವ್ಯವಸ್ಥೆಗೆ ಸಹಕಾರಿ ಸಂಘಗಳ ಪಾತ್ರವು ಬಹಳ ಮುಖ್ಯವಾಗಿರುತ್ತದೆ. ಹಾಗಾಗಿ ಆಡಳಿತ ಮಾಡುತ್ತಿರುವ ಸರ್ಕಾರಗಳು ಸಹಕಾರಿ ಸಂಘಗಳಿಗೆ ಪೂರಕವಾದ ವಾತಾವರಣವನ್ನ ಕಲ್ಪಿಸಿ ರಾಜ್ಯ ಬಜೆಟ್ನಲ್ಲಿ ವಿಶೇಷವಾದ ಮಹತ್ವವನ್ನ ಸಹಕಾರಿ ಸಂಘಗಳಿಗೆ ನೀಡಬೇಕು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ವಿಶ್ವನಾಥ ಮಾಲಿ ಪಾಟೀಲ್ ತೋರಣದಿನ್ನಿ ಅಧ್ಯಕ್ಷರು, ಆರ್ಕೆಡಿಸಿಸಿ ಬ್ಯಾಂಕ್ ರಾಯಚೂರು ಉಪಾಧ್ಯಕ್ಷರು, ಆರ್ಕೆಡಿಸಿಸಿ ಬ್ಯಾಂಕ್ ಶಿವಶಂಕರಗೌಡ ಪಾಟೀಲ್, ಬಸವರಾಜ ಅಂದಪ್ಪ ರಾಜೂರು, ಶೇಖರಗೌಡ ಎಸ್ ಉಳ್ಳಾಗಡ್ಡಿ, ಐಎಸ್ ಗಿರ್ರೆಡ್ಡಿ, ಎಚ್ ಪ್ರಾಣೇಶ್ ತಹಸೀಲ್ದಾರರು ಕುಕನೂರು, ರಾಜೇಂದ್ರ ಕುಮಾರ್ ಶೆಟ್ಟರ್, ಶರಣಪ್ಪ ಹ್ಯಾಟಿ, ಶರಣೇಗೌಡ ಪೊಲೀಸ್ ಪಾಟೀಲ್, ರಮೇಶ್ ವೈದ್ಯ ಹಾಗೂ ಆರ್ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಬಸವರಾಜ ಗೌರ, ಸಿಬ್ಬಂದಿ ವರ್ಗ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು. ಚೆನ್ನಯ್ಯ ಹಿರೇಮಠ್, ಎನ್ಕೆಎಸ್ ಟಿವಿ4 ಕುಕನೂರು. ವಿಶ್ವನಾಥ್ ಪಾಟೀಲ್ ನನಗೆ ಈಗ ತಾನೇ ಹೇಳಿದ್ರು. ಮತ್ತು ಇಲ್ಲಿ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು 4,21,463 ಕೃಷಿ ರೈತರು ಇದ್ದಾರೆ. ಅದರಲ್ಲಿ 1,10,315 ಜನರಿಗೆ ಒಟ್ಟು 664 ಕೋಟಿ ಸಾಲಗಳನ್ನ ಇವತ್ತು ಬ್ಯಾಂಕಿನ ಮುಖಾಂತರ ಥ್ರೂ ಸೊಸೈಟಿ ಮುಖಾಂತರ ಈ ಕೃಷಿ ಸಾಲ ಅಂದರೆ ದೀರ್ಘಾವಧಿ, ಅಲ್ಪಾವಧಿ ಅವೇನೇನವೆಲ್ಲ ಇದ್ದಾವೆ ಅದರ ಪ್ರಕಾರ ಇವತ್ತು ಕೊಟ್ಟಿರ್ತಾರೆ. ಅದೇನೇ ಇರಲಿ, ಬ್ಯಾಂಕ್ ಇವತ್ತೊಂದು ಒಳ್ಳೆಯ ಉತ್ತಮ ಮಟ್ಟಕ್ಕೆ ಬಂದು ಈ ಕ್ರೆಸಿಲಿಂದ ನಿಮ್ಗೆ ಬಂದಿರೋದು ಅಲ್ಲ, ಅದಲ್ಲ ಅಲ್ಲ, ನೀವು ಇಲ್ಲಿ ಹೇಳಿದಿರಿ. ನಾನು ಕ್ರೆಸಿಲ್ ಅಂದ್ರೆ ಈ ಕ್ರೆಡಿಟ್ ಕ್ಯಾಮಲ್, ಯಾಕಂದ್ರೆ ನನಗೆ ಕ್ರೆಸಿಲ್ ಗೊತ್ತು, ಯಾಕಂದ್ರೆ ನಾನು ಸ್ವಲ್ಪ ಶೇರ್ ಮಾರ್ಕೆಟ್ ಅಲ್ಲಿ ಕ್ಯಾಮಲ್ಸ್ ರೇಟಿಂಗ್ ಏನಲ್ಲಿ ಬಂದಿದೆಯಲ್ಲ, ಬಹಳ ಒಳ್ಳೆಯ ಇದೊಂದು ಗುಣದ ಮಾರ್ಕ್ಸ್ ಇದು ತೋರಿಸ್ತದೆ ನಿಮ್ಮ ಬ್ಯಾಂಕ್ ಎಷ್ಟು ಸ್ಟ್ಯಾಂಡರ್ಡ್ ಇದೆ ಅನ್ನೋದನ್ನ. ಈ ಎ ರೇಟಿಂಗ್, ಎ ಪ್ಲಸ್ ರೇಟಿಂಗ್ ಬಹಳ ಸಂತೋಷ. ಇಲ್ಲಿಂದ ಒಂದು ಹಲವಾರು ಜನ ನೀವು ಕಾಣ್ತಿದ್ದೀರಿ ಈ ಬ್ಯಾಂಕಿನ ಬೆಳವಣಿಗೆಗಾಗಿ. ಅದಕ್ಕೆ ನಿಮ್ಮೆಲ್ಲರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಮತ್ತು ಅದರಲ್ಲಿ ವಿಶೇಷವಾಗಿ ಹಾಲಪ್ಪ ಅವ್ರನ್ನ, ವೈದ್ಯವ್ರನ್ನ ವಿಶೇಷವಾಗಿ ಅಭಿನಂದಿಸ್ತೇನೆ. ಯಾಕಂದ್ರೆ ಈ ಬ್ಯಾಂಕಿನ ಇದಕ್ಕಾಗಿ. ಆದ್ರೆ ನನ್ನನ್ನು ಅಭಿನಂದಿಸ್ಬೇಕು ನೀವು, ಯಾಕಂದ್ರೆ ಲಿಕ್ವಿಡೇಷನ್ ಅಂತ ತರದವ್ ನಾನು ಇಲ್ಲದ ನಿಮ್ ಲಿಕ್ವಿಡ್ ಆಗಿ ಹೋಗ್ತಿದ್ರಿ. ನಿಮ್ಮೆಲ್ಲರಿಗಿಂತ ಮುಖ್ಯ ನಾನು ಅದನ್ನು ತಮಾಷೆಗೆ. ಅದಕ್ಕೆ ಅದು ಇರ್ಲಿ, ಬಹಳ ಒಳ್ಳೆ ಕೆಲಸವನ್ನು ಮಾಡಿದ್ದೀರಿ. ಮತ್ತು ಇದ್ರ ಜೊತೆಗೆ ಇವತ್ತು ಡಿಸಿಸಿ ಬ್ಯಾಂಕ್ ನಮ್ಮ ಶೇಖರಗೌಡ ಹೇಳಿದ್ರು, ರಾಯಚೂರು ಮತ್ತು ಕೊಪ್ಪಳ ಬೇರೆ, ರಾಜಕೀಯನ ಬೇರೆ. ರಾಜಕೀಯನ ಸುಮಾರು ವರ್ಷಗಳಿಂದ ನೋಡುವಂತ ರಾಯರೆಡ್ಡಿ ಅವರು ಹೆಂಗಾಯ್ತು ಅಂತ ಹೇಳಿದ್ರು. ಆದ್ರೆ ಅದನ್ನ ಮಡಿಕೆ ಬಂದ್ರು ಇಲ್ಲಿವರೆಗೂ. ಮತ್ತೇನ್ ಬೇರೆ ಇಲ್ಲ, ಅದ್ರ ಮಧ್ಯದಾಗನೇ ಬಂದಾರ, ಅದ್ರ ಬಿಟ್ಟೇನಿಲ್ಲ, ಅವರು ಶಾಸಕರಾಗಿಲ್ಲ. ಆದ್ರೆ ನಾವದ್ರೊಳಗೆ ಇದ್ದವರು ಅದ್ರ ಬಗ್ಗೆ ನಾವು ಎಷ್ಟು ಮಟ್ಟಿಗೆ ಆದ್ವಿ ಅನ್ನೋದನ್ನ ನಮ್ಮದು ನಾವ, ರಾಯರೆಡ್ಡಿ ಇರ್ಬೋದು, ನಾನಿರ್ಬೋದು, ನಾವ ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ. ನಮ್ಗೆ ನೋಡೋದು ಬಹಳ ಮಂದಿ ಅದ, ಬಹಳಷ್ಟು ಜನ ಅದ. ಅದಕ್ಕೆ ಈ ಸಹಕಾರಿ ಕ್ಷೇತ್ರ ಅತ್ಯಂತ ಒಂದು ಒಳ್ಳೆಯ ಕ್ಷೇತ್ರ. ಯಾಕಂದ್ರೆ ಇವರು ಬಡವರಿಗೂಟ, ರೈತರಿಗೂಟ ವ್ಯವಹಾರಿಕವಾಗಿ ಸರಿಯಾಗಿ ಬ್ಯಾಂಕುಗಳು, ಸಹಕಾರಿ ಸಂಘಗಳು ಇಟ್ಕೊಂಡಾಗ ಮಾತ್ರ 10 ಜನರಿಗೆ ಒಳ್ಳೆಯದನ್ನು ಮಾಡ್ಲಿಕ್ಕಾಗುತ್ತೆ. ಆದ್ರೆ ಇದು ಕೆಟ್ಟಿಲ್ಲ ಅನ್ನೋದಕ್ಕನ ಸಾಕ್ಷಿ ಇವತ್ತು ರಾಯಚೂರು ಜಿಲ್ಲಾ ಬ್ಯಾಂಕು
ಮತ್ತು ಇಲ್ಲಿ ಸಹಕಾರಿ ಸಂಘಗಳು ಅಂತ ಹೇಳಿ ನಾನು ಹೇಳಲೇಬೇಕಾಗುತ್ತೆ. ಇವು ಯಾವ ಸರಿ ಇಲ್ಲ ಅಂದ್ರೆ ಇವತ್ತು ಅದು ಬ್ಯಾಂಕನ್ನು ಸರಿ ಇರ್ತಿದ್ದಿಲ್ಲ. ಅದಕ್ಕೆ ಇಲ್ಲಿ ರಾಜಕೀಯ ಇರೋದಿಲ್ಲ. ಇಲ್ಲಿ ಕಾಂಗ್ರೆಸ್, ಬಿಜೆಪಿ, JDS ಯಾವುದೂ ಬರೋದಿಲ್ಲ. ಆ ಊರಾಗ ಯಾರು ಪ್ರಾಮಾಣಿಕರದಾರಪ್ಪ, ಯಾರು ಒಳ್ಳೆಯರದಾರ, ಯಾರು ಈ ಸಂಘ ನಡೆಸ್ಕೊಂಡು ಹೋಗ್ಬೋದು, ಯಾರು ಇದನ್ನು ಒಳ್ಳೇದು ಮಾಡ್ಬೋದು ಅನ್ನೋರಿಗೆ ಮಾತ್ರ ಅವಕಾಶಗಳನ್ನ ಜನ ಕೊಡ್ತಾರ. ಕೊಟ್ಟಾಗ ಮಾತ್ರ ಆ ಸಂಘಗಳು ಅಲ್ಲಿಯ ರೈತರಿಗಾಗಲಿ, ಅಲ್ಲಿಯ ಜನರಿಗಾಗಲಿ ಇವತ್ತು ಏನಾದರೂ ಒಳ್ಳೆ ಆರ್ಥಿಕ ಸಹಾಯ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ಕೆಲಸವನ್ನ ಇವತ್ತು ನಾವು ಇನ್ನೂ ಸಹಕಾರಿ ಕ್ಷೇತ್ರದಲ್ಲಿ ಉಳಿಸಿಕೊಂಡು ಹೊಂಟವು. ಎಲ್ಲೋ ಹಾಳಾಗಿ ಹೋಗಿರೋದು. ಬಹುಶಃ ನಾನು ಉದಾಹರಣೆಗಳಲ್ಲಿ KCC ಬ್ಯಾಂಕು ಇಡೀ ರಾಜ್ಯದಲ್ಲಿ ಮೊಟ್ಟ ಮೇಲೆ ಹುಟ್ಟಿರ್ತಕ್ಕಂಥ KCC ಬ್ಯಾಂಕು ಬಹಳ ಅದ್ಭುತವಾಗಿ ಇತಿಹಾಸ ಇದ್ರೂ ಇವತ್ತು ಅದು ಉದ್ಧಾರ ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ವ್ಯವಹಾರ ಎಂತಾದ್ರೂ ರಾಜಕೀಯ ಬರ್ತಾರೆ ಅಂತ ಹೇಳಿದ್ರು ರೆಡ್ಡಿ ಅವರು. ಆಗ ಅಂತರಲ್ಲಿ ಬಂದಾಗ ಸ್ವಲ್ಪ ಹಿನ್ನಡೆ. ಹೀಗಾಗಿ ಎಷ್ಟೋ ಸಾವಿರಾರು ರೈತರು ಸಿಗಬೇಕಾದಂತ ಸೌಕರ್ಯಗಳನ್ನು ಇವತ್ತು ನೀವು ನ್ಯಾಷನಲೈಸ್ ಬ್ಯಾಂಕಿಗೆ ಇನ್ನೊಂದು ಪ್ರೈವೇಟ್ ರೈತರಿಗೆ ಸಾಲ ಕೊಡಕ್ ಹೋದ್ರೆ ಎಷ್ಟು ಮಟ್ಟಿ ಬಡ್ಡಿ ಕಟ್ಟಬೇಕಾಗತ್ತ. ಬಹುಶಃ ಬಡ್ಡಿಗೆನೆ ಹೊಲ ಮಾರಬೇಕು, ಇಲ್ಲ ನೇಣು ಹಾಕಬೇಕು ಅಂತ ಪರಿಸ್ಥಿತಿಯನ್ನ ಇವತ್ತು ಅನುಭವಿಸತಕ್ಕಂಥ ಕಾಲಘಟ್ಟದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು 0% ರೈತರಿಗೆ ಸಾಲ ಕೊಟ್ಟು ಸ್ವಾಭಿಮಾನದಿಂದ ಅವರನ್ನು ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನಿಮ್ಮೆಲ್ಲರಿಗೂ ಗೊತ್ತದೆ. ಯಾವ ಕಾಲದಿಂದ ಪ್ರಾರಂಭ ಆಯಿತು, ಇವತ್ತು ಎಷ್ಟು ಮಟ್ಟಿಗೆ ಇವತ್ತು ಮಿತಿಯನ್ನು ಹೆಚ್ಚಿಸಿಕೊಂಡ್ರು. ಕಳೆದ ಸಾಲಿನಲ್ಲಿ ಅದರ ಮಿತಿಯನ್ನ ಇವತ್ತು 5 ಲಕ್ಷದವರೆಗೆ ಒಯ್ದಿದ್ದನ್ನು ಬಹುಶಃ ನಾವ್ಯಾರು ರೈತರು ಮರೆಯೋಕೆ ಆಗೋದಿಲ್ಲ. ಹೀಗಾಗಿ ಇವತ್ತು